ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನು ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ಎತ್ತಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನು ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ಎತ್ತಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನು ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ಎತ್ತಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನು ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ಎತ್ತಲಾಗ್ತಾ ಇದೆ.
ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನ ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದು ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ತೆರಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನ ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದು ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ತೆರಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಕುಟುಂಬ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರದ ಕಿಟ್ ಸಿಗಲಿದೆ ಅಂತ. ಆದ್ರೆ ಹೆಚ್ಚುವರಿಯಾಗಿ ಸಿಗ್ತಾ ಇದ್ದಂತಹ 5 ಕೆಜಿ ಅಕ್ಕಿ ಸಿಗೋದಿಲ್ಲ. ಹಾಗಾದ್ರೆ ಕೇವಲ 5 ಕೆಜಿ ಅಕ್ಕಿ ಮತ್ತು ಆಹಾರದ ಕಿಟ್ ಏನ್ ಹೇಳ್ತಾ ಇದ್ರು, ಇಂದಿರಾ ಆಹಾರ ಕಿಟ್ ಅಂತ ಏನೋ ಮಾಡಿದಾರೆ. ಅದಕ್ಕೆ ಜೊತೆಗೆ ಅದರಲ್ಲಿ ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಉಪ್ಪು ಇಷ್ಟನ್ನ ಇಟ್ಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ. ಅದು ಅದ್ರ ಕ್ವಾಲಿಟಿ ಏನಿರುತ್ತೆ, ಅದು ಕ್ವಾಲಿಟಿ ಅಶ್ಯೂರ್ಡ್ ಇದೆಯಾ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಸಿಕ್ಕಿದೆ. 5 ಕೆಜಿ ಅಕ್ಕಿ ಜೊತೆಗೆ ಆಹಾರದ ಕಿಟ್. ಆದ್ರೆ ಸ್ವಲ್ಪ ದೊಡ್ಡ ಕುಟುಂಬ ಇದ್ರೆ ಇದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. 5 ಕೆಜಿ ಅಕ್ಕಿ ಈ ರೀತಿ ಕಟ್ ಡೌನ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನ ಹೇಳ್ತಿದ್ದಾರೆ, ಇದು ಈ 5 ಕೆಜಿ ಅಕ್ಕಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಕ್ಕಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಅನ್ನಭಾಗ್ಯ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆಯನ್ನೇ ತೆರಲಾಗ್ತಾ ಇದೆ.